ಎಲ್ಲರಿಗೂ ನಮಸ್ಕಾರ. ಎಲ್ಲ ಗುರು ಹಿರಿಯರಿಗೆ, ಎಲ್ಲ ಟೀಚರ್ಸು, ಎಲ್ಲ ನಮ್ಮ ಮಕ್ಕಳು ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಯಾವಾಗಲೂ ನಾವೇನು ಹೇಳ್ತೀವಿ ಅಂದರೆ, ನಮ್ಮದೊಂದು ಧ್ಯೇಯ, ಲೈಫ್ದ ಧ್ಯೇಯ ಏನಂದರೆ, ನಾವು ಲೋಕಲ್ ಆಗಿರೋಣ, ರೀಜ್ನಲ್ ಆಗಿರೋಣ, ನಮ್ಮ ತನು ಮನ ಧನವನ್ನು ನಮ್ಮ ಕರ್ನಾಟಕಕ್ಕೋಸ್ಕರ ಅಥವಾ ನಾವು ಯಾವ ದೇಶ ಭಾಷೆಯಿಂದ ಬಂದಿದ್ದೀವಿ ಆ ಪ್ಲೇಸ್ಗೋಸ್ಕರ ನಾವು ಮುಡಿಪಿಡೋಣ. ಅದ್ರ ಜೊತೆಗೆ ಬಿ ಲೋಕಲ್ ಎಟ್ ಗ್ಲೋಬಲ್. ಸೊ ರಿಸ್ಟ್ರಿಕ್ಟಿವ್ ರಿಜಿಡಿಟಿ, ನಾವು ಒಂದೇ ಲೋಕಲೈಸ್ಡ್ ಆಗಿರೋದೂ ಬೇಡ. ಸೊ ನಮ್ಮ ಹೆಮ್ಮೆ ಎಷ್ಟು ಇರಬೇಕಂದ್ರೆ, ನಾವೆಲ್ಲ ದೇಶ ಭಾಷೆ ಎಲ್ಲ ಜನಗಳಿಗೂ ವೆಲ್ಕಮಿಂಗ್ ಆಗಿರ್ಬೇಕು ಯಾವಾಗಲೂ. ಸೊ ಕರ್ನಾಟಕ ಆ ಥರ ಒಂದು ಪ್ಲೇಸ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಇಟ್ ಈಸ್ ವೆಲ್ಕಮಿಂಗ್ ಟು ಆಲ್ ದ ಪೀಪಲ್ ಥ್ರೂ ಔಟ್ ದ ವರ್ಲ್ಡ್. ಸೊ ಆ ಸಹನಶೀಲತೆ ಅಥವಾ ಆ ಹೊಂದಾಣಿಕೆ ಎಲ್ಲರಲ್ಲೂ ಬರಬೇಕು. ಅದಕ್ಕೋಸ್ಕರ ಒಂದೇ ಒಂದು ಸೊಲ್ಯೂಷನ್ ಏನಂದರೆ, ಇಂಟಿಗ್ರೇಷನ್ ಆಫ್ ದ ಕಲ್ಚರಲ್ ಹೆರಿಟೇಜ್ ಆಫ್ ಡಿಫ್ರೆಂಟ್ ಸ್ಪೇಸಸ್. ಏನಂದರೆ ಇಂಟಿಗ್ರೇಷನ್, ಹೊಂದಾಣಿಕೆ ಮಾಡಿ ನಾವು ಏನು ಅಳವಡಿಸ್ಕೊಳ್ತೀವಲ್ಲ, ಬೇರೆ ಕಲ್ಚರ್ಸು, ಬೇರೆ ಎಕ್ಸೆಪ್ಟೆನ್ಸು, ಬೇರೆ ಭಾಷೆ, ಅದರಿಂದ ಭಾಷಾ ಪ್ರೀತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಟಾಲರೆನ್ಸು ಇರುತ್ತೆ. ಭಾಷಾ ಪ್ರೇಮ ಒಳ್ಳೆಯದು, ಬಟ್ ಭಾಷಾ ಪ್ರೇಮ ಅತಿ ಆದರೆ ಕೆಲವು ಸಲ ಇನ್ಟಾಲರೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಭಾಷಾ ಪ್ರೇಮ ವೆರಿ ಗುಡ್. ಸೊ ಭಾಷಾ ಪ್ರೇಮ ನಮ್ಗೆ ಇರಲೇಬೇಕು. ಅದರ ಜೊತೆಗೆ ಸಹನಶೀಲತೆಯನ್ನು ಬೆಳೆಸ್ಕೋಬೇಕು ನಾವು. ಸೊ ಎಕ್ಸೆಪ್ಟೆನ್ಸ್ ಆ್ಯಂಡ್ ಟಾಲರೆನ್ಸ್ ಆ್ಯಂಡ್ ಕಂಪ್ಲೀಟ್ ಎಕ್ಸೆಪ್ಟೆನ್ಸ್ ಆಫ್ ಎವ್ರಿಬಡಿ. ಸೊ ಇದೊಂದು ಮೆಸೇಜ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಮಕ್ಕಳಲ್ಲಿ ಏನಂದರೆ, ಯಾವಾಗಲೂ ನಮ್ಮ ರೂಟ್ಸ್, ನಮ್ಮ ಚೈನೀಸ್ ಬ್ಯಾಂಬೂದೊಂದು ಕಾನ್ಸೆಪ್ಟ್ ಇದೆ. ಎಲ್ಲ ಟೀಚರ್ಸ್ನ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಕ್ಲಾಸ್ ಟೈಮಲ್ಲಿ ಚೈನೀಸ್ ಬ್ಯಾಂಬೂ ಕಾನ್ಸೆಪ್ಟನ್ನು ಅವ್ರಿಗೆ ಈಗ ಬೋರ್ಡ್ ಮೇಲೆ ಡ್ರಾ ಮಾಡಿ ಹೇಳ್ಕೊಡಿ. ಏನಂದರೆ, ಚೈನೀಸ್ ಬ್ಯಾಂಬೂ ಸಿಂಪಲ್ ಒಂದೇ ಮೆಸೇಜ್ ಇದರಲ್ಲಿ ಏನಂದರೆ, ನಿಮ್ಮ ರೂಟ್ಸಲ್ಲಿ ಸ್ಟ್ರಾಂಗ್ ಆಗಿರಲಿ, ನಿಮ್ಮ ರೂಟ್ಸಲ್ಲಿ ಸ್ಟ್ರಾಂಗ್ ಆಗಿರಲಿ, ಲೋಕಲ್ ಆಗಿರಿ, ಅದ್ರ ಜೊತೆಗೆ ಗ್ಲೋಬಲ್ ಆಗಿ ಬೆಳೀರಿ. ಸೊ ಚೈನೀಸ್ ಬ್ಯಾಂಬೂ ಕಾನ್ಸೆಪ್ಟಲ್ಲಿ ಚೈನಾದೊಂದು ಬ್ಯಾಂಬೂ, ಅದಕ್ಕೆ ಹೆಸರು ಹಂಗಿದೆ ಚೈನೀಸ್ ಬ್ಯಾಂಬೂ ಅಂತೇಳಿ. ಅದು ಗ್ರೋತ್ ಆಗಬೇಕಂದ್ರೆ ಫಸ್ಟ್ ರೂಟ್ಸ್ಗಳು 5 ವರ್ಷದವರೆಗೆ ಬರೀ ರೂಟ್ಸ್ಗಳು ಅಷ್ಟೇ ಬೆಳೆಯುತ್ತೆ, ಮೇಲೇನು ಕಾಣಿಸೋದಿಲ್ಲ, ಯಾವಾಗಲೇನು ಕಾಣಿಸೋದಿಲ್ಲ. ಮೇಲೆ ರೂಟ್ಸ್ಗಳು ಬೆಳೆಸ್ಕೊಳುತ್ತೆ. ಫಸ್ಟು ರೂಟ್ಸ್ಗಳು ಬೆಳೆಸ್ಕೊಂಡು ಒಂದು ಲೆವೆಲ್ಗೆ ಬಂದಾದಮೇಲೆ ಒಂದು 5 ವರ್ಷ 6 ವರ್ಷ ಆದಮೇಲೆ ಆಮೇಲೆ ಶೂಟ್ಸ್ ಬೆಳೀಬೇಕು. ಸೊ ಅದೇ ಥರ ನಿಮ್ಗೆ ಒಂದೇ ಒಂದು ಮೆಸೇಜ್ ಅಂದರೆ, ಬಿ ಲೋಕಲ್, ಥಿಂಕ್ ಗ್ಲೋಬಲ್ ಯಾವಾಗಲೂ. ಥ್ಯಾಂಕ್ ಯು, ಧನ್ಯವಾದ.